ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ. ಯಾಕೆ 2018 ಇದುವರೆಗೂ ಕೂಡ ಮಕ್ಕಳಿಗೆ ಕೊಡುವಂಥ ಆಹಾರದ ವೆಚ್ಚವನ್ನು ಪರಿಷ್ಕರಣೆ ಮಾಡಲಿಲ್ಲ. 2015 ಇದುವರೆಗೂ ಎಷ್ಟು ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಅಪೌಷ್ಟಿಕತೆಯನ್ನು ಹೇಗೆ ನಾವು ಹೋಗಲಾಡಿಸ್ಬೇಕು, ಅವ್ರು ಕೊಡೋವಂಥ ಆಹಾರದಲ್ಲಿ ಕಡಿಮೆ ದರ್ಜೆ ಆಹಾರ, ಗುಣಮಟ್ಟದ ಆಹಾರ ಇಲ್ಲದಿರೋದ್ರಿಂದ ಪೌಷ್ಟಿಕತೆಯನ್ನು ಹೆಚ್ಚಳ ಮಾಡಲು ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅನುದಾನವೂ ಕೂಡ ಕಡಿಮೆ ಮಾಡಿದೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರ ಕೇಳ್ತಾ ಇದ್ದೀವಿ, ಮಕ್ಕಳಿಗೆ ಕೊಡುವಂಥ ಆಹಾರದ ಪರಿಷ್ಕರಣೆ ಆಗಬೇಕು. ಅವರಿಗೆ ಬೆಲೆ ಏರಿಕೆ ಆಧಾರದ ಮೇಲೆ ಅವರಿಗೆ ಹೆಚ್ಚಳ ಘಟಕದ ಒಂದು ಮಗುವಿಗೆ ಏನು ನಾವು ಇವತ್ತು 8 ರೂಪಾಯಿ ಕೊಡ್ತಾ ಇದ್ದೀವಿ, ಬೆಲೆ ಏರಿಕೆ ಆಧಾರದ ಮೇಲೆ ಹೆಚ್ಚಳ ಮಾಡಬೇಕು ಅಂತೇಳಿ ಒಂದು ಪಾಯಿಂಟು. ಅದ್ರ ಜೊತೆಗೆ ನಾವು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ನಾವು ಹೋರಾಟ ಮಾಡಿದ್ವಿ ಕೇಂದ್ರ ಸಚಿವರ ಮನೆ ಮುಂದೆ ಹೋರಾಟ ಮಾಡಿದಾಗ ಕೇಂದ್ರದಲ್ಲಿ ಶಿಕ್ಷಣ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹಾಗೂ ಅಲ್ಲಿಯ ಸೆಕ್ರೆಟರಿಗಳು ಕೂತು ಚರ್ಚೆ ಮಾಡಿ ಆಯಿತು ನಾವು ಬಡ್ಜೆಟಲ್ಲಿ ಏನಾದರೂ ಆದಷ್ಟು ಪ್ರಯತ್ನ ಪಟ್ಟು ಮಾಡ್ತೀವಿ ಅಂತಂದರು. ಆದರೆ ಬಡ್ಜೆಟಲ್ಲಿ ಏನೂ ಮಾಡಲಿಲ್ಲ. ಇವತ್ತು FRS ತಂದಿದ್ದಾರೆ ಅಂಗನವಾಡಿಗೆ. FRSಸಿಂದ ಇವತ್ತು ಅನೇಕ ಮಕ್ಕಳು ದಾಖಲಾತಿಗಳಿಂದಲೇ ಇವತ್ತು ಹೊರಗುಳಿಯಂಥ ಪರಿಸ್ಥಿತಿ ಇದೆ. ಇದರಿಂದನೂ ಕೂಡ ನಾವು ಪೌಷ್ಟಿಕತೆಯನ್ನು ಹೆಚ್ಚಳ ಮಾಡಲು ಸಾಧ್ಯ ಆಗ್ತಾ ಇಲ್ಲ. ಈ FRSನ್ನು ಮೊದಲು ಕೈ ಬಿಡಬೇಕು ಅಂತೇಳಿ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗ್ತಾಯಿದ್ವಿ. ಅದೇ ರೀತಿ ಬಿಸಿ ಊಟದವರು ಕೂಡ ಇವತ್ತು ಹೋರಾಟಕ್ಕಿದ್ದಾರೆ. ಸ್ಕೀಮು ನಾವು ನವೆಂಬರ್ ಹೋರಾಟ ಮಾಡಿದಾಗ ಸ್ಕೀಮು, ಬಿಸಿ ಊಟ, ಅಂಗನವಾಡಿ, ಆಶಾ ಎಲ್ಲ ಹೋರಾಟ ಮಾಡಿದ್ವಿ. ಇವತ್ತು ಬಿಸಿ ಊಟದವ್ರಿಗೆ ಕೇಂದ್ರ ಸರ್ಕಾರ 600 ರೂಪಾಯಿ ಕೊಡ್ತಾ ಇದೆ ಮತ್ತು ಅಂಗನವಾಡಿಯವ್ರಿಗೆ 2700 ರೂಪಾಯಿ ಕೊಡ್ತಾ ಇದೆ. ಕೆಲಸ ಮಾತ್ರ ಎಲ್ಲ ರೀತಿ ಕೆಲಸಗಳು ನಮಗೆ ಒತ್ತಡ ತರ್ತಾ ಇದೆ. ಆದರೆ ಕೆಲಸ ಮಾಡಬೇಕಾದ್ರೆ ಮಾತ್ರ ಬಿಸಿ ಊಟ ಅಂಗನವಾಡಿಯವ್ರು ಕಣ್ಣಿಗೆ ಕಾಣಿಸ್ತಾರೆ. ಅವರಿಗೆ ಬಡ್ಜೆಟ್ ಟೈಮಲ್ಲಿ ನಾವು ಅಂಗನವಾಡಿ ಬಿಸಿ ಊಟದವರು ಕಣ್ಣಿಗೆ ಕಾಣಲ್ಲ. ಈಗ BLO ಕೆಲಸಕ್ಕೆ ತಗೊಂಡಿದ್ದಾರೆ, ಅವ್ರು 2 ಕೆಲಸ ಮಾಡ್ತಿದ್ದಾರೆ. ಎಷ್ಟು ಒತ್ತಡಗಳಿದೆ. ಚುನಾವಣಾ ಆಯೋಗ ಕಂಡೀಷನ್ ಆಗ್ತದೆ, ಅವರು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾಡಿದ್ರೂ ಮುಗಿತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಇಲಾಖೆಯವರು ಕೂಡ ಆ ಕೆಲಸನ ಮಾಡಬೇಕು ಅಂತ ಹೇಳ್ತಾರೆ. ಅಟ್ ಎ ಟೈಮು BLO ಕೆಲಸನೂ ಮಾಡಬೇಕು, ಅದ್ರ ಜೊತೆಗೆ ಇಲಾಖೆ ಕೆಲಸನೂ ಮಾಡಬೇಕು. ಇಲಾಖೆಯವರು ಒಂದು ರೀತಿ ಮೆಸೇಜ್ ಹಾಕ್ತಾರೆ, ನೀವು ಕೆಲಸಗಳನ್ನ FRS ಮಾಡಿಲ್ಲ, THR ಮಾಡಿಲ್ಲ, ನೀವು ಮಾಡ್ದಲ್ಲೇ ಹೋದರೆ ನೋಟಿಸ್ ಕೊಡ್ತೀವಿ ಅಂತ. ಅದೇ ಚುನಾವಣಾ ಆಯೋಗದವರು ಕೆಲಸ ಮಾಡಿಸ್ಕೋಬೇಕಾದ್ರೆ ಅವ್ರ ಸೂಪರ್ವೈಸರು, VAಗಳು ನೀವು ಇನ್ನೂ ಮುಗಿಸಿಲ್ಲ, ಇನ್ನೂ ಕಡಿಮೆ ಆಗಿದೆ ನಮ್ಮ ಪ್ರೋಸೆಸ್ಸು, ನಿಮಗೂ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಇಂಥ ಇಕ್ಕಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಮ್ಮನ್ನು ದುಡಿಸ್ಕೊತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದು, ನಾವು ಇದು 18ರಿಂದ ಇದುವರೆಗೂ ತಾಳ್ಮೆ ಆಗಿದ್ದೀವಿ. ನಮ್ಮ ತಾಳ್ಮೆನ ಅವ್ರು ಇನ್ನೂ ಪರೀಕ್ಷೆ ಮಾಡೋದು ಬೇಡ. ನವೆಂಬರ್ ತಿಂಗಳಲ್ಲಿ ಸಂಸತ್ತನ್ನು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ರಾಜ್ಯ ಸರ್ಕಾರದ